ಸಾಧಿಸುವ ಛಲವೊಂದಿದ್ರೆ ಏನು ಬೇಕಾದರೂ ಸಾಧಿಸಿ ತೋರಿಸಬಹುದು ಅನ್ನೋದಕ್ಕೆ ವಿಕಲಚೇತನ ಕೆ.ವೈ. ವೆಂಕಟೇಶ್ ಬೆಸ್ಟ್ ಎಕ್ಸಾಂಪಲ್. ನಾನು 13 ಜೂನ್ 1970 ಬೆಂಗಳೂರಿನಲ್ಲಿ ನನ್ನ ತಂದೆಯವರಾದ ಡಾಕ್ಟರ್ ಕೆ.ಆರ್. ಯತಿರಾಜಯ್ಯಂಗಾರ್ ಮತ್ತು ನಮ್ಮ ತಾಯಿ ಜಯಲಕ್ಷ್ಮಿ ಅವರ ಕಿರಿಯ 6ನೇ ಪುತ್ರವನಾಗಿ ನಾನು ವಿದ್ಯಾಭ್ಯಾಸವನ್ನೆಲ್ಲ ಬೆಂಗಳೂರಿನಲ್ಲಿ ಮಾಡಿದ್ದೆ. ಚಿಕ್ಕಂದಿನಿಂದ ಕುಬ್ಜನಾಗಿ ಬೆಳೆದ ವೆಂಕಟೇಶ್ ಎಷ್ಟೋ ಅವಮಾನಗಳನ್ನು ಸಹಿಸಿ ಕೀರ್ತಿ ಪತಾಕೆ ಹಾರಿಸಿದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ 100 ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಾನು ಪ್ರೌಢಶಾಲೆಯಲ್ಲಿದ್ದಾಗ ನನ್ನ ಸಿ.ಎನ್. ಜಾನಕಿಯವರ ಇಂಗ್ಲೀಷ್ ಕಾಲುವೆ ಕ್ರಾಸ್ ಮಾಡಿದ ಉತ್ತೇಜನ ಪ್ರೋತ್ಸಾಹ ನೋಡಿ ನಾನು ಏನಾದರೂ ಒಂದು ಛಲ ತಗೊಂಡು ಇದು ಏನೋ ಒಂದು ಕ್ರೀಡೆಯಲ್ಲಿ ನಾನು ಸಾಧಿಸಬೇಕು, ನನ್ನ ಭಾರತ ಮತ್ತು ರಾಷ್ಟ್ರಕ್ಕೆ ಕೀರ್ತಿ ತರ್ಬೋದು ಅಂತ ನಮ್ಮ ತಂದೆಯವರ ಕೆ.ಆರ್. ಯತಿರಾಜಯ್ಯಂಗಾರ್ ಅವರ ಕೋಚಿನ ಇದರಲ್ಲಿ ಚೆಸ್ ಅಭ್ಯಾಸ ಮಾಡಿ ಆ ಚೆಸ್ಸಿನಲ್ಲಿ ಅಂತರ್ಶಾಲೆಯ ಮಟ್ಟದಲ್ಲಿ ಭಾಗವಹಿಸಿ ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಪದಕ ಪಡೆದೆ. ಚಿಕ್ಕಂದಿನಿಂದಲೂ ಬಡತನದಲ್ಲೇ ಬೆಳೆದ ವೆಂಕಟೇಶ್ ಪೋಲಿಯೋ ಪೀಡಿತರಾಗಿದ್ದರು. ಆದರೆ ಅವರು ಬಡತನವನ್ನ, ಪೋಲಿಯೋವನ್ನ ಮೆಟ್ಟಿ ನಿಂತಿದ್ದಾರೆ ಅಂದರೆ ಅದು ಅವರ ಶ್ರಮಕ್ಕೆ ಸಿಕ್ಕ ಪ್ರತಿಫಲ. '94ರಲ್ಲಿ ನಮ್ಮ ಲಕ್ಷ್ಮೀ ನಿಜಾಮುದ್ದೀನ್ ಮತ್ತು ಮಹಾದೇವ್ ಇವರನ ಉತ್ತೇಜನದಿಂದ ನಾನು ಒಂದು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಕ್ಕೆ ಶುರು ಮಾಡಿದೆ. ಹಲವಾರು ವರ್ಷಗಳ ನಿರಂತರ ಶ್ರಮದಿಂದ ವೆಂಕಟೇಶ್ ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಮಿಂಚಿದ್ರು. 94ರಲ್ಲಿ ಜರ್ಮನಿ ವಿಶ್ವ IPC ಚಾಂಪಿಯನ್ಶಿಪ್, ಫಸ್ಟ್ IPC ಚಾಂಪಿಯನ್ಶಿಪ್ನಲ್ಲಿ ನಾನು ಮೊದಲ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಭಾಗವಹಿಸಿದೆ. ಅದು ನಮ್ಮ ಹಿಟ್ಲರ್ ಕಟ್ಟಿಸಿದ ಸ್ಟೇಡಿಯಂ ಜರ್ಮನಿಯಲ್ಲಿ, ಬರ್ಲಿನ್. ಆ ಕ್ರೀಡಾಂಗಣದಲ್ಲಿ ಭಾಗವಹಿಸೋಕ್ಕೆ ನನಗೆ ತುಂಬ ಸ್ಫೂರ್ತಿ ಬಂದುಬಿಡ್ತು. ಯಾಕಂದರೆ ಇದೇ ಸ್ಟೇಡಿಯಂನಲ್ಲಿ ತುಂಬ ಜನ ಭಾಗವಹಿಸಿದರು. ಅದೇ ಕ್ರೀಡಾಂಗಣದಲ್ಲಿ ನನ್ನ ಮೊದಲ ಅಂತಾರಾಷ್ಟ್ರೀಯ ಕ್ರೀಡಾ ಭಾಗವಹಿಸಿದೆ. ಅಥ್ಲೆಟಿಕ್ಸ್, ಡಿಸ್ಕಸ್ ಥ್ರೋ, ಶಾಟ್ ಪುಟ್, ಬ್ಯಾಡ್ಮಿಂಟನ್ ಕ್ರೀಡೆಗಳಲ್ಲಿ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ. 16 ದೇಶಗಳಲ್ಲಿ ಕುಬ್ಜರಿಗಾಗಿ ನಡೆಸುವ ವಿಶೇಷ ಕ್ರೀಡೆಗಳಲ್ಲಿ ಭಾರತಕ್ಕೆ ಚಿನ್ನ, ಬೆಳ್ಳಿ, ಕಂಚಿನ ಪದಕಗಳನ್ನು ತಂದುಕೊಟ್ಟಿದ್ದಾರೆ. ನಾವು 99ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿ ಫಸ್ಟ್ ಮಲ್ಟಿ ಡಿಸೇಬಿಲಿಟಿ ಚಾಂಪಿಯನ್ಶಿಪ್ನಲ್ಲಿ ನನ್ನ ಮೊದಲ ಚಿನ್ನದ ಪದಕ ಡಿಸ್ಕಸ್ ಥ್ರೋನಲ್ಲಿ, ಶಾಟ್ ಪುಟ್ನಲ್ಲಿ ಬಂತು. 2002ರಲ್ಲಿ ನನ್ನ ಬೆಂಗಳೂರಿನಲ್ಲಿ ನಡೆದ ವಿಶ್ವ ಬ್ಯಾಡ್ಮಿಂಟನ್ ಕಪ್ಪಿನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದೆ. ಆನಂತರ 2005ರಲ್ಲಿ ಫ್ರಾನ್ಸ್ನಲ್ಲಿ ನಡೆದ ಒಲಿಂಪಿಕ್ಸ್ ಪಂದ್ಯಾವಳಿ, 2009ರಲ್ಲಿ ಐರ್ಲೆಂಡ್ನಲ್ಲಿ ನಡೆದ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕಗಳನ್ನು ಗೆದ್ದುಕೊಟ್ರು. ನನ್ನ ಗೆಳೆಯ ಇಲ್ಲಿಂದ ಒಬ್ಬ ಮಾಧ್ಯಮದವರಿಗೆ ಹೇಳ್ದ, ಕರ್ನಾಟಕ ಹುಡುಗರು ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 7 ಪದಕ ಗೆದ್ದಿದ್ದಾರೆ ಅಂದಾಗ ಅವ್ರು ತುಂಬ ಡೌಟ್, ಯಾರು ಏನು ಹೆಂಗೆ ಅಂತೆಲ್ಲ ಕೇಳಕ್ಕೆ ಶುರು. ಯಾಕಂದರೆ ಅಥ್ಲೆಟಿಕ್ಸ್ನಲ್ಲಿ 7 ಪದಕ ಗೆಲ್ಲೋದು ಅಂದರೆ ತುಂಬ ಕಷ್ಟ. ಇಷ್ಟೇ ಅಲ್ಲದೆ ಜರ್ಮನಿ, ಸ್ಪೇನ್, ಇಸ್ರೇಲ್, ಇಂಗ್ಲೆಂಡ್, ಬೆಲ್ಜಿಯಂ ಹೀಗೆ 16 ದೇಶಗಳಲ್ಲಿ ನಡೆದ ಕ್ರೀಡಾಕೂಟಗಳಲ್ಲಿ ಕೂಡ ಸಾಲು ಪದಕಗಳನ್ನು ಗೆದ್ದು ಬೀಗಿದವರು ವೆಂಕಟೇಶ್ ಮಾತ್ರ. ಇನ್ನು ಕುಬ್ಜನಾಗಿರುವ ವೆಂಕಟೇಶ್ ರಾಜ್ಯ ಮಟ್ಟದಲ್ಲಿ 20 ಪದಕ, ರಾಷ್ಟ್ರ ಮಟ್ಟದಲ್ಲಿ 40 ಪದಕ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 21 ಪದಕಗಳನ್ನು ಗೆದ್ದಿದ್ದಾರೆ. ಇವರ ಇಂಥ ಸಾಧನೆಗೆ ಸಲ್ಯೂಟ್ ಹೊಡಿಲೇಬೇಕು. ನಿಜಕ್ಕೂ ವೆಂಕಟೇಶ್ ವಿಕಲಾಂಗ ಕ್ರೀಡಾಪಟುಗಳಿಗೆ ಮಾದರಿ ಎಂದರೆ ಅತಿಶಯೋಕ್ತಿಯಲ್ಲ. ಇವರ ಸಾಧನೆಯನ್ನ ಗುರುತಿಸಿದ ಸರ್ಕಾರ ಇವರ ಕ್ರೀಡಾ ಅಭಿಯಾನಕ್ಕೆ ಪ್ರೋತ್ಸಾಹ ನೀಡಿತು. 2004 ಮತ್ತು 2005ನ ಕ್ರೀಡಾ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು ಏಕಲವ್ಯ ಪ್ರಶಸ್ತಿ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ
ತುಂಬ ಗೌರವಿಸಿದ್ದಾರೆ. ಬಿಬಿಎಂಪಿ ಕೂಡ ಇವರ ಸಾಧನೆಯನ್ನು ಗುರುತಿಸಿ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದಿಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಗಳಿಂದಲೂ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿರೋದು ಅವರ ಸಾಧನೆಗೆ ಹಿಡಿದ ಕೈಗನ್ನಡಿ. ಸದ್ಯಕ್ಕೆ ವೆಂಕಟೇಶ್ ಮಲ್ಲೇಶ್ವರಂನ 16ನೇ ಕ್ರಾಸ್ನಲ್ಲಿ ವಾಸವಾಗಿದ್ದಾರೆ. ವೆಂಕಟೇಶ್ ಕ್ರೀಡೆಗಳಲ್ಲಿ ಚಾಂಪಿಯನ್ ಮಾತ್ರವಲ್ಲದೆ ವಿದ್ಯಾಭ್ಯಾಸದಲ್ಲಿ ಡಿಪ್ಲೊಮಾ ಪದವೀಧರ ಕೂಡ. ಸದ್ಯ 45ನೇ ವಸಂತಕ್ಕೆ ಕಾಲಿಟ್ಟಿರುವ ವೆಂಕಟೇಶ್ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಈ ಸಾಧನೆಗೆ ಕುಟುಂಬ ಸದಸ್ಯರು ನೀಡಿದ ಪ್ರೋತ್ಸಾಹವನ್ನು ಕೂಡ ವೆಂಕಟೇಶ್ ಮೆಲುಕು ಹಾಕ್ತಾರೆ. ನಾನು ಇಷ್ಟು ಬೆಟ್ಟಿಗೆ ಬೆಳೆಯೋದಕ್ಕೆ ಕಾರಣ ನಮ್ಮ ಕುಟುಂಬದವರೇ ಅಂತ ಹೇಳಬೇಕು. ನಾನು ಬೆಳೆದಿದ್ದಕ್ಕೂ ಸಮಾಜದಲ್ಲಿ ಎಲ್ಲೇ ಮೂಲೆಗೆ ಹೋದ್ರೂ, ನನ್ನ ನೌಕರಿ ಜಾಗದಲ್ಲಾದರೂ ಹೋಗಲಿ, ಇಲ್ಲ ಹೊರಗಡೆ ಯಾವುದಾದ್ರು ಫಂಕ್ಷನಲ್ಲಾದರೂ ಹೋಗಲಿ, ನನ್ನ ತುಂಬ ಗುರುತಿಸ್ತಾರೆ. ತುಂಬಾ ಸಂತೋಷ ಆಗ್ತಾಯಿದೆ. ಒಟ್ಟಿನಲ್ಲಿ ಕುಬ್ಜನಾದ್ರೂ ಕೊರಗದೆ, ಚಿಂತಿಸದೆ, ಛಲದಿಂದ ದೇಶಕ್ಕೋಸ್ಕರ ಚಿನ್ನದ ಬೇಟೆ ಆಡಿದ್ದಾರೆ ವೆಂಕಟೇಶ್. ಕರ್ನಾಟಕ ಪ್ಯಾರಾ ಬ್ಯಾಡ್ಮಿಂಟನ್ ಸಂಸ್ಥೆಯ ಕಾರ್ಯದರ್ಶಿಯಾಗಿ ತುಂಬ ರಾಷ್ಟ್ರೀಯ ಮಟ್ಟ ಟೂರ್ನಮೆಂಟ್ಗಳನ್ನು ಮಾಡ್ತಾಯಿದ್ದೀವಿ. ಅಲ್ಲೇ ಪ್ರತಿಭೆಗಳನ್ನ ಗುರುತಿಸಿ ಅವ್ರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಭಾಗವಹಿಸಲು ತುಂಬಾ ಇದು ಮಾಡ್ತಾಯಿದ್ದೀನಿ. ಬೆಟ್ಟದಷ್ಟು ಸಾಧನೆ ಮಾಡಿರುವ KY ವೆಂಕಟೇಶ್ ಇಂದಿನ ಯುವ ಜನತೆಗೆ ಸ್ಫೂರ್ತಿಯ ನಕ್ಷತ್ರದಂತೆ ಮಿನುಗುತ್ತಿದ್ದಾರೆ. ಯುವಕರೇ, ನಿಮಗೆ ತುಂಬ ಆಪರ್ಚುನಿಟೀಸ್ ಇದೆ. ಯಾಕಂದರೆ ಈಗ ನಮ್ಮ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕ್ರೀಡಾ ಇದರಲ್ಲಿ ಬಡ್ಜೆಟಲ್ಲಿ ತುಂಬಾ ಹಣಕಾಸು ಇಟ್ಟಿದ್ದಾರೆ. ನೀವು ಹೀಗೆ ಛಲ ಹಿಡ್ಕೊಂಡು ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಕೀರ್ತಿ ತರ್ಬೋದು ಅಂತ ನಾನು ಹೇಳ್ತೀನಿ.